ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿಯತ್ತ ಹೋಗೋಣ. ಇನ್ನು ಪೀಕ್ ಅವರ್ನಲ್ಲಿ ಓಲಾ ಊಬರ್ ದುಪ್ಪಟ್ಟು ದುಬಾರಿ ಆಗುತ್ತೆ ಅಂತ. ಪೀಕ್ ಅವರ್ ಅಂತ ಬಂದಾಗ ಜಾಸ್ತಿ ಜನರು ಯಾವಾಗ ಓಡಾಟವನ್ನು ನಡೆಸ್ತಾರೋ ಆಗ ಆಫೀಸ್ ಟೈಮಿಂಗ್ಸ್, ಆಫೀಸ್ಗೆ ಹೋಗೋ ಸಂದರ್ಭದಲ್ಲಿ ಇರ್ಬೋದು ಅಥವಾ ಆಫೀಸಿಂದ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಪೀಕ್ ಅವರ್ ಟೈಮ್ನಲ್ಲಿ ದುಪ್ಪಟ್ಟಾಗಿರುತ್ತೆ, ದುಬಾರಿ ಆಗಿರುತ್ತೆ ಅಂತ. ಮೂಲ ದರದ 2 ಪಟ್ಟು ಶುಲ್ಕಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇದೆ. ಕೇಂದ್ರದಿಂದ ಕ್ಯಾಬ್ಗಳಿಗೆ ಹೊಸ ನಿಯಮ ಜಾರಿ ಆಗ್ತಾ ಇದೆ. ತೀವ್ರ ಬೇಡಿಕೆ ಇರುವ ಅವಧಿ ಅಂದರೆ ಪೀಕ್ ಅವರ್ನಲ್ಲಿ ಓಲಾ, ಊಬರ್, ರ್ಯಾಪಿಡೋ, ಕ್ಯಾಬ್, ಆಟೋ, ಬೈಕ್, ಟ್ಯಾಕ್ಸಿ ದರ ಇನ್ನು ಮುಂದೆ ದುಬಾರಿಯಾಗುತ್ತೆ. ಈ ಕ್ಯಾಬ್ ಅಗ್ರಿಗೇಟರ್ಗಳು ಪೀಕ್ ಅವರ್ನಲ್ಲಿ ಮೂಲದರ ಅಥವಾ ಬೇಸ್ ದರದ ದುಪ್ಪಟ್ಟು ಶುಲ್ಕವನ್ನು ವಿಧಿಸೋದಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಇದೀಗ ಅವಕಾಶವನ್ನು ನೀಡಿದೆ. ನಮ್ಮಲ್ಲಿ ಸದ್ಯಕ್ಕೆ ಕರ್ನಾಟಕದಲ್ಲಿ ರ್ಯಾಪಿಡೋ ಏನಿಲ್ಲ ಬಿಡಿ, ಬಟ್ ಉಳಿದಂತೆ ಇರುವಂಥ ಟ್ಯಾಕ್ಸಿಗಳು, ಊಬರ್ ಏನಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಇದು ಅಪ್ಲೈ ಆಗುತ್ತೆ. ಇನ್ನು ಪರಿಷ್ಕೃತ ಮೋಟಾರ್ ವೆಹಿಕಲ್ಸ್ ಅಗ್ರಿಗೇಟ್ ಗೈಡ್ಲೈನ್ಸ್ ಏನಿದೆ 2025 ಇದರಲ್ಲಿ ಬದಲಾವಣೆಯನ್ನು ತರಲಾಗಿದೆ. ಅದರಲ್ಲಿ 3 ತಿಂಗಳ ಒಳಗೆ ಪರಿಷ್ಕೃತ ಗೈಡ್ಲೈನ್ಸ್ ಅನುಷ್ಠಾನವನ್ನುಗೊಳಿಸಬೇಕು ಅಂತ ರಾಜ್ಯ ಸರ್ಕಾರಗಳಿಗೆ ಸೂಚನೆ ಕೊಡಲಾಗಿದೆ. ಈ ಹಿಂದೆ ಪೀಕ್ ಅವರ್ನಲ್ಲಿ 1.5 ಪಟ್ಟು ದರ ವಿಧಿಸೋದಕ್ಕೆ ಅಂತ ಅವಕಾಶ ಇತ್ತು. ಆದರೆ ಈಗ ನೋಡಿ 2 ಪಟ್ಟು ದುಬಾರಿ ಆಗ್ತಾ ಇದೆ. ಇದ್ರ ಜೊತೆಗೆ ಕಡಿಮೆ ಬೇಡಿಕೆಯ ಅವಧಿಯಲ್ಲಿ ಮೂಲ ದರದ ಕನಿಷ್ಠ 50ರಷ್ಟು ದರ ವಿಧಿಸೋದಕ್ಕೆ ಅಂತ ಅವಕಾಶ ನೀಡಲಾಗಿದೆ. ಚಾಲಕರಿಗೆ ವಿಮೆ ಕಡ್ಡಾಯ ಅಂತ ಕೂಡ ಹೊಸ ನಿಯಮವನ್ನ ತರಲಾಗಿದೆ. ಅಂದ್ರೆ ಇದ್ದ ನಿಯಮದಲ್ಲೇ ಕೆಲವೊಂದು ಬದಲಾವಣೆಗಳನ್ನ ಮಾಡಲಾಗಿದೆ. ಕ್ಯಾಬ್ ಅಗ್ರಿಗೇಟರ್ ತಮ್ಮ ಚಾಲಕರಿಗೆ ಕನಿಷ್ಠ 5 ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆ ಮತ್ತು 10 ಲಕ್ಷ ರೂಪಾಯಿವರೆಗೆ ಟರ್ಮ್ ವಿಮೆಯನ್ನ ಮಾಡಿಸೋದು ಕಡ್ಡಾಯವಾಗಿದೆ ಈ ನಿಯಮದ ಪ್ರಕಾರ. ಇನ್ನು ರಾಜ್ಯಕ್ಕೆ ಅಧಿಕಾರ ನೋಡೋದಾದ್ರೆ ಕಾರು, ಆಟೋ ಮತ್ತು ಬೈಕ್, ಟ್ಯಾಕ್ಸಿ ಅಂತ ಸೇವೆಯ ಮೂಲ ದರವನ್ನ ರಾಜ್ಯ ಸರ್ಕಾರಗಳೇ ಇನ್ನೂ ನಿರ್ಧಾರ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಒಂದು ವೇಳೆ ಸರ್ಕಾರಗಳು ಮೂಲ ದರ ನಿಗದಿ ಮಾಡದೇ ಇದ್ರೆ ಅಗ್ರಿಗೇಟರ್ ಕಂಪನಿಗಳೇ ದರವನ್ನ ನಿಗದಿಪಡಿಸಬೇಕು ಅಂತ. ಈ ತೀರ್ಮಾನವನ್ನ ಏನಾದರೂ ಅಗ್ರಿಗೇಟರ್ ಕಂಪನಿಗಳಿಗೆ ಬಿಟ್ಬಿಟ್ರೆ ಗ್ರಾಹಕರಿಗೆ ಬಹಳ ದುಬಾರಿ ಆಗ್ಬಿಡುತ್ತೆ. ಹಾಗಾಗಿ ಸರ್ಕಾರವೇ ಇಲ್ಲಿನ ಜನರ ಪರಿಸ್ಥಿತಿಯನ್ನ ನೋಡಿಕೊಂಡು ಒಂದು ದರವನ್ನು ಫಿಕ್ಸ್ ಮಾಡೋದು ಸೂಕ್ತ ಅಂತೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇನ್ನು ಏರ್ ಇಂಡಿಯಾ ವಿಮಾನ ಪತನ ಆಯ್ತಲ್ಲ, ಅದರಿಂದಾಗಿ ಎಷ್ಟು ಜನ ಸಾವನ್ನಪ್ಪಿದ್ರು, ಇಷ್ಟೆಲ್ಲ ಸಮಸ್ಯೆ ಆಯಿತು, ನೀವು ಗಮನಿಸಿದ್ದೀರಾ. ಆ ಸುದ್ದಿಯ ಬಗ್ಗೆ ನಾವು ಇವತ್ತು ಗಮನ ಹರಿಸೋದಾದ್ರೆ ಏರ್ ಇಂಡಿಯಾ ವಿಮಾನ ಪತನಕ್ಕೆ ತಾಂತ್ರಿಕ ದೋಷವೂ ಕೂಡ ಕಾರಣ ಅನ್ನೋದು ಈಗ ಪತ್ತೆಯಾಗಿದೆ. ಅಂದರೆ ಏರ್ ಇಂಡಿಯಾ ಪತನ ಆಗೋದಕ್ಕೆ ಏನು ಕಾರಣ ಅನ್ನೋದೇ ಇಲ್ಲಿವರೆಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಈಗ